ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಿಮಗೆ ಗೊತ್ತಿರುವ ಹಾಗೆ ಆಗಸ್ಟ್ 4ನೇ ತಾರೀಕು ಬರುವ ಭಾನುವಾರ ನಾವು JSW ಸ್ಟೀಲ್ ಸಿಟಿ ರನ್ ಅನ್ನು ಆಯೋಜನೆ ಮಾಡ್ತಿದ್ದೇವೆ. ಅದನ್ನು ವಿಸ್ಡಮ್ ಲ್ಯಾಂಡ್ ಸ್ಕೂಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಈಗ ರಿಜಿಸ್ಟ್ರೇಷನ್ ಗೊತ್ತಿರೋ ಹಾಗೆ ರಿಜಿಸ್ಟ್ರೇಷನ್ ಎಲ್ಲ ಕ್ಲೋಸ್ ಆಗಿದೆ. ಇದರಲ್ಲಿ 10 ಕಿಲೋಮೀಟರ್ ಓಟ, 5 ಕಿಲೋಮೀಟರ್ ಓಟ ಮತ್ತು 3 ಕಿಲೋಮೀಟರ್ ಮಜಾ ರನ್ ಇರುತ್ತದೆ. ಇದರಲ್ಲಿ 10 ಕಿಲೋಮೀಟರ್ಗೆ 500 ಜನ ರಿಜಿಸ್ಟ್ರೇಷನ್ ಆಗಿದೆ. ಮತ್ತು 5 ಕಿಲೋಮೀಟರ್ ಓಟಕ್ಕೆ 3350 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಮತ್ತು 3 ಕಿಲೋಮೀಟರ್ ಮಜಾ ರನ್ಗೆ 350 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಟೋಟಲ್ ಆಗಿ 4200 ಚಿಲ್ಲರ ಮಂದಿ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ. ಮತ್ತು ನಾವು ಇಡೀ ಇದು ಪ್ಯಾನ್ ಇಂಡಿಯಾ ಆಗಿ ಇವೆಂಟ್ ಆಗಿ ಆಗ್ತಾ ಇದೆ. ಇದರಲ್ಲಿ 11 ರಾಜ್ಯಗಳಿಂದ ಓಟಗಾರರು ಬರುತ್ತಿದ್ದಾರೆ. ಪಕ್ಕದ ತೆಲಂಗಾಣ, ಆಂಧ್ರ ಪ್ರದೇಶ, ಪಂಜಾಬ್, ಛತ್ತೀಸ್ಗಢ, ಮಹಾರಾಷ್ಟ್ರ ಈ ಥರ ಎಲ್ಲ ರಾಜ್ಯಗಳಿಂದ ಓಟಗಾರರು ಬರುತ್ತಿದ್ದಾರೆ. ಸೊ ಇದು ವಿಸ್ಡಮ್ ಲ್ಯಾಂಡ್ ಸ್ಕೂಲಿಂದ ಭಾನುವಾರ ಆಗಸ್ಟ್ 4ನೇ ತಾರೀಕು ಶುರುವಾಗ್ತದೆ. ನಾವು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಪಾರ್ಟಿಸಿಪೆಂಟ್ಸು 5:30 ಬೆಳಿಗ್ಗೆ ವಿಸ್ಡಮ್ ಲ್ಯಾಂಡ್ ಸ್ಕೂಲಿಗೆ ಬರಬೇಕು. ಅಲ್ಲಿ ವಾರ್ಮಪ್ ಜುಂಬಾ ವರ್ಕೌಟ್ ಇರುತ್ತೆ. ಅದಾದಮೇಲೆ ಮೊದಲನೇದಾಗಿ 6 ಗಂಟೆ 15 ನಿಮಿಷಕ್ಕೆ 10 ಕಿಲೋಮೀಟರ್ ಓಟ ಶುರುವಾಗುತ್ತದೆ. ಸೊ 10 ಕಿಲೋಮೀಟರ್ ಓಟ ಶುರುವಾದ ನಂತರ ಒಂದು 15-20 ನಿಮಿಷ ನಂತರ 5 ಕಿಲೋಮೀಟರ್ ಓಟ, ತದನಂತರ 3 ಕಿಲೋಮೀಟರ್ ಮಜಾ ಓಟ ಇರ್ತದೆ. ಇದಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಾರ್ಥಸಾರಥಿ ಮೈಂಟ್ರಿ ಚೇರ್ಮನ್ ಅವ್ರು ಬರ್ತಿದ್ದಾರೆ. ಅವರು ಒಬ್ಬ ರನ್ನರ್, ಅವರೊಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಬರ್ತಿದ್ದಾರೆ. ಮತ್ತು ನಾವು ಫಿಟ್ನೆಸ್ ಎಂಥೂಸಿಯಾಸ್ಟ್ ಆದ RK ಮೂರ್ತಿ ಅವರು ಬರ್ತಿದ್ದಾರೆ. ಅವರು ಇಡೀ ಭಾಳಷ್ಟು ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದಾರೆ ಥ್ರೂಔಟ್ ದ ವರ್ಲ್ಡ್. ಮತ್ತು ಆಮೇಲೆ ಅಂಶು ಪಾತಕ್ ಅಂತೇಳಿ TCS ಬ್ಯಾಂಗ್ಳೂರ್ ರನ್ನಲ್ಲಿ ವಿನ್ನರ್ ಆಗಿರುವ ಅಂಶು ಪಾತಕ್ ಅವರು ಅಂಬಾಸಿಡರ್ ಬರ್ತಿದ್ದಾರೆ. ಸೊ ಇವರು 3 ಅಂಬಾಸಿಡರ್ ಬಂದ್ಬಿಟ್ಟು ನಮ್ಮ ಓಟದಲ್ಲಿ ಭಾಗವಹಿಸಿ ಮಾಡ್ತಿದ್ದಾರೆ. ಅವರು ಬಂದು ನಮ್ಮ ರನ್ನರ್ಸ್ಗೆ ಸ್ಫೂರ್ತಿ ಕೊಡಲಿದ್ದಾರೆ. ಸೊ ಇದರಲ್ಲಿ ನೀವೆಲ್ಲ ಭಾಗವಹಿಸಿ ಇದೊಂದು ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಇವೆಂಟ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕೇಳಿಕೊಳ್ತಿದ್ದೆ. ಸರ್, ಗೆದ್ದೋರಿಗೆ ಮನಿ ಇದೆ ಇದರಲ್ಲಿ. ಇದನ್ನ ಏಜ್ ವೈಸ್ ಮಾಡ್ತಿದ್ದೀವಿ. 15 ವರ್ಷದಿಂದ 40 ವರ್ಷ ಒಂದು ಪ್ರೈಸು, 40ರಿಂದ 50, 50ರಿಂದ 60, 60ರಿಂದ ಮೇಲ್ಪಟ್ಟವ್ರಿಗೆ ಈ ಪ್ರೈಸ್ ಕೊಡ್ತಾ ಇದ್ವಿ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇರುತ್ತೆ. ಮತ್ತು 4ನೇ ಮತ್ತು 5ನೇ ಪ್ರೈಸು ಬಳ್ಳಾರಿ ಜಿಲ್ಲೆಯವರಿಗೆ ಮಾತ್ರ ಕೊಡ್ತಿದ್ವಿ. ಇದರಲ್ಲಿ ಮತ್ತೆ ಮಹಿಳೆಯರಿಗೆ ಬೇರೆ ಇದೆ, ಮತ್ತು ಪುರುಷರಿಗೆ ಬೇರೆ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಾವು ಲಾಸ್ಟ್ ಟೈಮ್ ರನ್ ಮಾಡಿದಾಗ ಪಾರ್ಟಿಸಿಪೆಂಟ್ಸ್ 2500 ಇದ್ದರು. ಈಗ 4200 ಚಿಲ್ಲರೆ ಆಗಿದೆ. ಅದರಲ್ಲಿ ಮಹಿಳೆಯರ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮು 25ರಿಂದ 26% ಇತ್ತು ಮಹಿಳೆಯರ ಪಾರ್ಟಿಸಿಪೇಷನ್. ಈ ಸರಿ 32% ಏರಿಕೆ ಆಗಿದೆ. ಸೊ ಅದೊಂದು ಒಳ್ಳೆ ಪಾರ್ಟ್ ಅಂತ ಹೇಳ್ಬೋದು ಈ ಇವೆಂಟಲ್ಲಿ. ಸರ್, ಇವೆಂಟ್ ಯಾರು ಗೆಸ್ಟ್ ಆಗಿ ಬರ್ತಾರೆ ಸರ್? ಇವೆಂಟಲ್ಲಿ ಭರತ್ ರೆಡ್ಡಿ MLA ಅವರು ಗೆಸ್ಟ್ ಆಗಿ ಬರಲಿದ್ದಾರೆ. ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಬರಲಿದ್ದಾರೆ, DC ಅವರು ಬರಲಿದ್ದಾರೆ, ಅಡಿಷನಲ್ SP ಅವರು ಬರಲಿದ್ದಾರೆ. ಟೋಟಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಬರ್ತಿರ್ಬೋದು? ಇದು ಮುಖ್ಯವಾಗಿ ನಾವು ಉದ್ದೇಶ ಏನಂತಂದರೆ, ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು. ಸೊ ಈಗ ಲೈಫ್ ಸ್ಟೈಲ್ ಡಿಸೀಸಸ್ ಅಂತಲೇ ಹೇಳ್ತೀವಲ್ಲ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ, ಬೊಜ್ಜುತನ, ಬ್ಲಡ್ ಪ್ರೆಷರ್ ಇವೆಲ್ಲ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಲೈಫ್ ಸ್ಟೈಲ್ ಡಿಸೀಸಸನ್ನು ತಡೆಗಟ್ಕೋಬೇಕು ಅಂತಂದರೆ ನಾವು ಕೆಲವೊಂದು ಕಾರ್ಯಕ್ರಮಗಳು ಇಟ್ಕೋಬೇಕು. ಕಾರ್ಯಕ್ರಮಗಳು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಬಹುದು, ಓಡೋದು, ಸೈಕ್ಲಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಬರದಂಗೆ ತಡೆಗಟ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಲೇ ನಾವು ಈ ರನ್ ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.